ನೋಡಿ ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಐಸ್ ಕ್ರೀಮ್. ಒಂದು ಮಾವಿನ ಹಣ್ಣು ಇದ್ದರೆ ಸಾಕು, ಮನೆಯಲ್ಲಿ ಒಂದು ಸ್ವಲ್ಪ ಪಿಸ್ತಾ ಬಾದಾಮಿ ಅದಿದ್ದರೆ ಈ ಥರ ಐಸ್ ಕ್ರೀಮ್ ಮಾಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ. ನೋಡಿ ಬನ್ನಿ, ಇಲ್ಲಿ ಗೋಧಿ ಹಿಟ್ಟಿನ ಪೂರಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ಪೂರಿ ಅಲ್ಲ, ಸಾರಿ, ಬನ್ಸ್. ಗೋಧಿ ಹಿಟ್ಟಿಂದು ರೆಸಿಪಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ. ಗೋಧಿ ಹಿಟ್ಟಿನ ಬನ್ಸ್ ನ್ಯಾಚುರಲಾಗಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಿಂದು ಮಾಡ್ತಿದ್ವಿ ಯಾವಾಗಲೂ. ಈ ಸತಿ ನೋಡಬೇಕು ಗೋಧಿ ಹಿಟ್ಟಿಂದು ಮಾಡ್ಬೇಕಂಥೇಳಿ ಇಲ್ಲಿ ಗೋಧಿ ಹಿಟ್ಟಿಂದು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆಯಲ್ಲ, ಮಸ್ತಾಗಿ. ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಆಲ್ಮೋಸ್ಟ್ ಎಲ್ಲರೂ ಮೈದಾ ಹಿಟ್ಟಿಂದನೇ ಮಾಡ್ತಾರೆ. ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆಯಲ್ಲ, ರೆಡಿ ಆಗಿರ್ತಾ ಇದ್ದಾವೆ. ನಾನೀಗ ಇದೆಲ್ಲವನ್ನೀಗ ಮಾಡಿ ಕೆಲಸಕ್ಕೆ ಹೋಗಬೇಕು. ಧನುಷ್ ಕೂಡ ಹೋಗ್ತಾನೆ ಕಾಲೇಜಿಗೆ. ಕಾಲೇಜಿದೆ ಅವನದು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹಾಗೆ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಈಗ 7:30-8 ಗಂಟೆಗಿದೆ ಬೆಳಗ್ಗೆ ಟೈಮು. ಇದನ್ನು ಹಿಟ್ಟು ರಾತ್ರಿನೇ ನೆನೆ ಇಟ್ಟಿರಬೇಕು. ರೆಸಿಪಿಯಲ್ಲಿ ನಾನು ಹೇಳ್ತೇನೆ ಸ್ನೇಹಿತರೆ, ಆದರೆ ಒಂದೇ ದಿನ ತೋರಿಸೋದಕ್ಕಲ್ಲ. ನಿನ್ನೆ ರಾತ್ರಿದು ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ರಾತ್ರಿ ನೆನೆ ಇಟ್ಟಿದೆ, ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ. ನೋಡಿ ಈಗ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀನಿ. ಮತ್ತು ನಾನು ಕೆಲಸಕ್ಕೆ ಹೋಗಿ ಬಂದ ಮೇಲೇ ಬಿಸಿದು ಮಾಡಿಕೊಡ್ತೀನಿ. ಇವತ್ತು ತುಂಬಾ ಕೆಲಸ ಇದೆ ನನಗೆ, ಕೆಲಸಕ್ಕೆ ಹೋಗಬೇಕಿನ್ನು. ನೋಡಿ ಎಲ್ಲ ಪೂರಿಗಳು ಹೇಗೆ ಉಬ್ಬಿ ಬರ್ತಾಯಿದ್ದಾವೆ, ಮಸ್ತಾಗಿ ಉಬ್ತಾ ಇದ್ದಾವೆ ಪೂರಿ. ಇದೇ ಥರ ನೀವು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಒಂದಿಷ್ಟು ಹಿಟ್ಟಿದೆ, ಬಂದು ಮಾಡ್ತೇನೆ. ಇದನ್ನು ತೆಗೆದು ಎತ್ತಿಡ್ತೀನಿ. ಈಗ ಎಣ್ಣೆ ಕೂಡ ಇದೆ. ಇಲ್ಲಿ ಚಹಾ ಮಾಡಿದ್ವಿ, ಚಾನ ಹಾಕಿ ಕೊಟ್ಟಿದ್ದೇನೆ. ಇಲ್ಲಿ ಕರೆಕ್ಟ್ ತೊಳೆದಿಟ್ಟಿದ್ದಾರೆ ಶ್ರೇಮ. ಈಗ ಇಲ್ಲಿ ಇವರು ತಿಂಡಿ ತಿನ್ನಲಿಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ, ಇಲ್ಲಿ ತಿಂಡಿ ತಿಂತಾಯಿದ್ದಾರೆ ನೋಡಿ ಮಕ್ಕಳು. ನಾವು ಚಾನ ಕುಡ್ದಿಲ್ಲ, ಇನ್ನು ಚಹಾ ಕುಡಿಬೇಕು. ನಾನು ತಿಂಡಿ ತಿಂತೇನೆ. ಕೆಲಸಕ್ಕೆ ಹೋಗ್ಲಿಕ್ಕಿದೆ ಅರ್ಜೆಂಟು. ಯಜಮಾನ್ರು ಇನ್ನೂ ಬಂದಿಲ್ಲ, ಯಾಕೋ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಂದ ತಕ್ಷಣ ಅವರಿಗೆ ಹಾಕಿಕೊಡ್ತೀವಿ ನೋಡಿ. ಚಟ್ನಿ ಏನಾಗೈತಂಗೆ? ಸೂಪರಾ? ಇದು ಬನ್ಸ ಸೂಪರ್ ಚೆನ್ನಾಗಿ ಬಂದಿದೆ. ಗೋಧಿ ಹಿಟ್ಟಿಂದು ಸರ್ ಹೇಗೆ ಬಂದಿದ್ದೀರಿ? ಚೆನ್ನಾಗಿ ಉಂಟಾ? ಟೇಸ್ಟ್ ಆಗೈತೆ? ಗೋಧಿ ಹಿಟ್ಟಿನ ಫಸ್ಟ್ ಟೈಮ್ ಮಾಡಿದ್ನ. ಯಾವಾಗಲೂ ಇದ್ರದ್ದೇ ಮಾಡ್ತೇನೆ. ಮೈದಾ ಹಿಟ್ಟಿಂದ ಮಾಡ್ತಿದ್ದೆ ಸ್ನೇಹಿತರೆ ಯಾವಾಗಲೂ ನಾನು ಕೂಡ. ಇವತ್ತು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಪೂರಿನೂ ಬಣ್ಸನ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಗೊತ್ತೇ ಆಗಲ್ಲ ಗೋಧಿ ಹಿಟ್ಟಿಂದ ಅಂತೇಳಿ, ಅಷ್ಟು ಚೆನ್ನಾಗಿ ಪಳ್ಳು ನೋಡಿ ಎಷ್ಟು ಪಳ್ಳಾಗಿ ಬಂದಿದ್ದಾವೆ. ಚಟ್ನಿ ಕೂಡ ನಾನು ಮತ್ತೆ ತೀಮಾರಿದೆ ಮಾಡ್ತಾಯಿದ್ದೀನಿ. ಅದೇ ಚಟ್ನಿ ತುಂಬ ಇಷ್ಟ. ಈಗ ತಿಂಡಿ ತಿಂದು ನಾನು ಕೆಲಸಕ್ಕೆ ಹೊರಡ್ತೀನಿ ಸ್ನೇಹಿತರೆ. ಕೆಲಸದಿಂದ ಶ್ರೇಯ ಬರ್ತೀಯಾ ಕೆಲಸಕ್ಕೆ? ನೋಡ್ತೀನಿ ಸ್ನೇಹಿತರೆ, ಅವ್ನು ಕರ್ಕೊಂಡು ಹೋಗೋದಾದ್ರೆ ಹೋಗ್ತೇನೆ, ಇಲ್ಲ ಅಂದರೆ ಇಲ್ಲ. ನಾನು ಹೋಗ್ಬೇಕು, ನಾನು ಹೋಗಿ ಬರ್ತೇನೆ. ಇವರು ತಿಂಡಿ ಅವನದನ್ನು ಶಾಲೆಗೆ ಹೋಗ್ತಾನೆ. ನೋಡಿ ಸ್ನೇಹಿತರೆ, ಮಲ್ಲಿಗೆ ಹೂ ನೋಡಿ ಎಷ್ಟು ದುಂಡು ಮಲ್ಲಿಗೆ ಇವು. ಮೊಗ್ಗಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದಾವೆ. ಹೂವು ಕಟ್ ಮಾಡಿದರೆ ಸಾಕು, ಪದೇ ಪದೇ ಕಟ್ ಮಾಡ್ತಾ ಇರ್ಬೇಕು. ನೋಡಿ ಹೂ ಒಂದು ಸತಿ ಕೊಟ್ಟರೆ ಕಟ್ ಮಾಡಬೇಕು. ತುಂಬ ಚೆನ್ನಾಗಿ ಹೂ ಕೊಡುತ್ತೆ. ನಾನು ಅದಕ್ಕೆ ಹೇಳೋದು. ಮತ್ತು ಇನ್ನೊಂದು ಏನು ಗೊತ್ತಾ, ಇದಕ್ಕೆ ಮನೆಮದ್ದು ಅಂಥೇಳಿ ಒಂದು ಇದೆ, ನಮ್ಮ ಹತ್ರನೇ ಇದೆ ಮನೆಮದ್ದು. ಯಾವುದು ಅಂತಂದರೆ, ನಾವು ಏನು ಮಾತ್ರೆಗಳನ್ನು ತಂದಿರ್ತೀವಿ, ಅದು ಡೇಟ್ ಹೋಗಿರುತ್ತೆ, ಅದನ್ನು ನೆನೆ ಇಡಬೇಕು. ಒಂದು ದಿನ ನೆನೆ ಇಟ್ಟು ಮಲ್ಲಿಗೆ ಗಿಡಕ್ಕೆಲ್ಲ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಹೂವು ಗಿಡ ತುಂಬ ಕೊಡ್ತಾವೆ ನೋಡಿ.
ಇಂಗ್ಲೀಷ್ ಮೆಡಿಷನ್ನ ಹಾಕಬೇಕು ನೋಡಿ. ಮಲ್ಲಿಗೆ ಹೂ ಒಂದಿಷ್ಟು ಸಿಕ್ತು, ಇಲ್ಲೊಂದಿಷ್ಟಿದೆ ನೋಡಿ, ಇಲ್ಲೊಂದಿಷ್ಟಿದೆ ಮಲ್ಲಿಗೆ ಹೂ. ತುಂಬ ಚೆನ್ನಾಗಿ ಆಗಾಕತ್ತೆ. ಈಗ ಇನ್ನು ಮತ್ತೆ ಇವನು ಕಟ್ ಮಾಡ್ತೇನೆ, ಎಲ್ಲ ವಾಪಸ್ ರಿಪೀಟ್ ಮತ್ತೆ ಸ್ಟಾರ್ಟ್ ಆಗ. ಈಗ ದಾಸವಾಳ ಹೂ ಒಂದಿಷ್ಟು ಹಾಕ್ತೀನಿ ಪೂಜೆಗೆ. ದಾಸವಾಳ ಹೂವು ಕೂಡ ಹಾಕ್ತಾವೆ. ಈಗ ಅದಕ್ಕೆ ಕೊರತೆ ಇಲ್ಲ ನೋಡಿ. ನಾವಿಲ್ಲಿ ಬಂದಿದ್ದೀವಿ ಅಂಥೇಳಿ ವಿಡಿಯೋ ಮಾಡೋದಕ್ಕೆ ಬಂದರೆ ನಮ್ಮ ಕಡೆ ಕುಂಡಿ ತಿರುಗಿಸಿ ಆ ಕಡೆ ನಿಲ್ಲತ್ತೆ, ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಗರೆ ಬಿಚ್ಚಿ ಬಾ ನೋಡಿ ಸ್ನೇಹಿತರೆ, ಮಲ್ಲಿಗೆ ಹೂವು ಮತ್ತೆ ಸ್ಟಾರ್ಟ್ ಆಗ್ಯಾವು. ಒಂದಿಷ್ಟು ಮಲ್ಲಿಗೆ ಹೂವು ಆಗ್ಯಾವು. 3 ಥರ ಮಲ್ಲಿಗೆ ಇದೆ ಇದರೊಳಗಡೆ. ಈಗ ಇದನ್ನು ನಾನು ನಮ್ಮ ಅಮ್ಮರಿಗೆ ತೊಗೊಂಡು ಹೋಗ್ತೀನಿ. ಇದಷ್ಟು ಈಗ ನಮ್ಮ ಅಮ್ಮರಿಗೆ ತೊಗೊಂಡು ಹೋಗ್ಬೇಕು, ಅವ್ರು ತೊಗೊಂಬ ಅಂತ ಹೇಳಿದ್ದಾರೆ. ಸ್ವಲ್ಪ ಇದು ದೇವರಿಗೆ ಹಚ್ತೀನಿ, ಪೂಜೆ ಮಾಡ್ತೀನಿ. ನಮ್ಮ ಮೇಡಮ್ ಅವರು ಓ ಆಯಿತಾ? ಹಾಂ ಸರಿ ನೋಡಿ, ನಮ್ಮ ಮೇಡಮ್ ಅವ್ರಿಗೆ ಬನ್ಸ್ ಕರೀಲಿಕ್ಕೆ ಹಚ್ಚಿದ್ದೀನಿ ನಾನಿಲ್ಲಿ. ಅವರು ಕರಿತಾ ಇದ್ದಾರೆ, ಯಾಕಂದರೆ ನನಗೆ ಆಯ್ತಾ ಇಲ್ಲ. ಹಾಂ ಯಾಕಂದರೆ ನಂಗೆ ಲೇಟ್ ಆಗುತ್ತೆ. ಎಲ್ಲ ರೆಡಿ ಮಾಡಿ ಲಟ್ಟಿಸಿ ಕೊಟ್ಟು ಹೋಗಿದೆ ಇಲ್ಲಿಟ್ಟು ಈ ಥರ. ಅವಳು ಕರಿತಾ ಇದ್ದಾಳೆ ನೋಡಿ, ರೆಡಿ ಮಾಡಿದಾಳೆ ಎಲ್ಲ. ಇದ್ರ ಮೇಲೆ ಇಟ್ಬಿಡು, ಅಂದ್ರ ಮೇಲೆ ಏನಾಗಲ್ಲ. ಒಳಗಡೆ ಹೋದರು ಅವು ಉಬ್ಬಿದು ಒಳಗೆ ಹೋಗ್ತಾವೆ ಅಂಥೇಳಿ ಸ್ನೇಹಿತರೆ ಅವಳು ಇದನ್ನು ಮಾಡ್ತಾಯಿದ್ದಾರೆ. ಎಲ್ಲ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ. ನಮ್ಮ ಮೇಡಮ್ ಅವ್ರು ಫಸ್ಟ್ ಟೈಮ್ ಇದನ್ನು ಪುರಿ ಆತ ನೋಡಿ, ಬನ್ಸ್ ಫಸ್ಟ್ ಟೈಮ್ ಎಲ್ಲ ಕರಿದ್ನಿ. ಈಗ ಇಲ್ಲ ನೋಡಿದೆ ಎಲ್ಲ ಕರ್ದಿ ಏನಂತಂದೆ. ಹೌದಾ, ಆಯ್ತು ಅಲ್ಲೇ ಇಡು. ನಾನೀಗ ಇನ್ನೂ ಪೂಜೆ ಮಾಡಿಲ್ಲ ಸ್ನೇಹಿತರೆ, ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಹೋಗ್ತೀನಿ. ಇವತ್ತು ಇದೇ ಜಾಸ್ತಿ ಆಗುತ್ತೋ ಇಲ್ಲೋ ನನಗೂ ಸ್ವಲ್ಪ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಎಲ್ಲವನ್ನು ನೋಡಿ. ಎಲ್ಲ ಈ ಥರ ಇರುತ್ತೆ ನಮ್ಮ ದೇವ್ರೀಗ. ಈಗೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಎಲ್ಲ. ಅಂದರೆ ಪೂಜೆ ಮಾಡಲಿಕ್ಕೆ ನನಗೆ ಮತ್ತೆ ಟೈಮ್ ಕೂಡ ತುಂಬ ಬೇಕಾಗುತ್ತೆ ಸ್ನೇಹಿತರೆ. ದಿನ ರಂಗೋಲಿ ಕೂಡ ತೆಗಿತೇವೆ ನೋಡಿ. ಎಲ್ಲ ಒಣಗಿರೋ ಹೂ ತೆಗೆದು ಇದನ್ನು ಮಾಡ್ತೇನೆ. ಈಗ ಪೂಜೆ ಮಾಡಿದ್ಬೇಕಾ ತೋರಿಸ್ತೇನೆ ನೋಡಿ. ಸಿಂಪಲ್ಲಾಗಿ ಪೂಜೆ ರೆಡಿ ಇತ್ತು ಸ್ನೇಹಿತರೆ. ಈಗ ಪೂಜೆ ಮಾಡಿದೆ, ಮುಗಿಸಿದ್ದೇನೆ. ಒಂಚೂರು ಚಾಯ್ ಇತ್ತು, ನಾವು ಆವಾಗಲೇ ತಿಂಡಿ ತಿನ್ನುವಾಗ ಏನು ಮಾಡಿದ್ಲು ಶ್ರೇಯ, ಆದಷ್ಟು ಚಹಾ ಕುಡಿದು ಹೊರಟು ಬಿಡ್ತೇನೆ. ಇಲ್ಲಾಂದರೆ ಬರುತನ ಇರುತ್ತೆ, ವಾಸ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇರುವೆಗಳು ಕೂಡ ತುಂಬ ಇದ್ದಾವೆ. ಇರುವೆಗಳು ಪಾತ್ರೆಗೆಲ್ಲ ಅಂಟು ಬಿಡ್ತವೆ. ತೊಳೆದು ಬಿಟ್ಟರೆ ಕ್ಲೀನಾಗಿಬಿಡುತ್ತೆ. ನನ್ನ ಮಗ ಕೂಡ ರೆಡಿಯಾಗಿ ಕೂತಿದ್ದಾನೆ ಈಗ ಆಲ್ರೆಡಿ ಇಲ್ಲಿ. ಇವನೀಗ ಕಾಲೇಜಿಗೆ ಕಳಿಸ್ತೇನೆ, ಟೈಮ್ ಆಗಿದೆ. ನಾನು ಕೂಡ ಹೊರಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಹೂ ಇಟ್ಟಿದ್ದೀನಿ ನಮ್ಮ ಅಮ್ಮರಿ ತಂದು ಹೊಲಿಕೆ. ಇಲ್ಲೊಂದು ಸೀರೆ ಹೇಳಿದರು, ಒಬ್ಬರು ಸೀರೆ ಹೇಳಿದ್ದಾರೆ. ಸೀರೆ ಕೊಟ್ಟು ಬರ್ತೇನೆ ನೋಡಿ. ಇದನ್ನು ಇಲ್ಕಲ್ ಸಾಯಿ 1600 ರೂಪಾಯಿ, ಪ್ಯೂರ್ ಕಾಟನು, ಟೋಪಲ್ಲೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಯಾರಿಗಾರು ಬೇಕಾದ್ರೆ ಹೇಳಿ. ಈ ಸೀರೆಗೆ ಕೊಟ್ಟು ಬರ್ತೇನೆ. ಇವನು ಬಂದ್ರ ಪಾಪ ಯಜಮಾನ್ರು ಬಂದರು ನೋಡಿ. ಧನುಷನ ಶಾಲೆಗೆ ಬಿಡಲಿಕ್ಕೆ ಕೆಲಸಕ್ಕೆ ಹೋಗಿ, ಅವರು ಬೆಳಗ್ಗೆ ಬೇಗ ಹೋಗ್ತಾರೆ, 5:30 ಅಂದ್ರೆ. ಈಗ ಬಂದರು ಕೆಲಸದಿಂದ. ಧನುಷ ಬಾ, ಧನುಷ ಹೋಗ. ಸ್ನೇಹಿತರೆ, ಧನುಷ್ ಹೊರಟ. ನಾನು ಈಗ ರೆಡಿಯಾಗಿ ಹೊರಡ್ತೇನೆ. ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ವಿಡಿಯೋ ಮಾಡೋದಕ್ಕೆ ಆಗ್ತದೆ ಇಲ್ಲ ನನಗೆ ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ನೆಂಟರು ಬರ್ತಾರಲ್ಲ, ಡೌಟು. ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಕನ್ಫರ್ಮ್ ಆಗಿಲ್ಲ. ಯಾಕಂದರೆ ಬಂದಿದ್ದಾರೆ ಆಲ್ರೆಡಿ, ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿದ್ದಾರೆ ಆ ಕಡೆ ಟ್ರೈನಿಗೆ, ಅಲ್ಲಿಂದ ಈ ಕಡೆಗೆ ಬರ್ತಾರಂತೆ. ಆದರೆ ಇವತ್ತೇ ಬಂದರೆ ವಿಡಿಯೋ ಮಾಡೋದಕ್ಕಲ್ಲ, ನನಗೆ ಸುಮ್ಮನೆ ಅವ್ರ ಪರ್ಮಿಷನ್ ಕೇಳಬೇಕು, ಇದು ಮಾಡಬೇಕು, ಬೇಡಲ್ಲ. ನಂದು ಎಷ್ಟಿದೆ ಅಷ್ಟು ನಾ ಮಾಡಿದ್ರೆ ಆಯ್ತು ಅಂಥೇಳಿ ಅವ್ರು ಮಾಡು ಅಂತಂದ್ರೆ ಮಾತ್ರ ಮಾಡ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ನಾನು ಕೇಳೋದಕ್ಕೂ ಇಷ್ಟಪಡಲ್ಲ. ಇವತ್ತಿನ ವಿಡಿಯೋ ಎಷ್ಟಾಗುತ್ತೋ ಇವತ್ತು ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಒಳ್ಳೆ ಮಾವಿನ ಹಣ್ಣಿದೆ ಒಂದು, ಇದರದ್ದು ಮಾವಿನ ಹಣ್ಣಿಂದು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಬೇಕಂತೀನಿ. ಸಿಂಪಲ್ಲಾಗಿ ಗ್ಯಾಸ್ ಹಚ್ಚಲ್ದೇ ಯಾವ ಥರ ಐಸ್ ಕ್ರೀಮ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ನೋಡೋಣ ಬನ್ನಿ ಹೇಗೆ ಮಾಡೋದು ಅಂಥೇಳಿ. ಏನಮ್ಮ ನೋಡಿ ಸ್ನೇಹಿತರೆ, ಮ್ಯಾಂಗೋ ಐಸ್ ಕ್ರೀಮ್ ಮಾಡತ್ತಿದ್ದೀವಲ್ಲ, ನಮ್ಮ ಶ್ರೇಯಮ್ಮ ಇದನ್ನು ಮಾಡತ್ತಾಳೆ ನೋಡಿ. ಪಿಸ್ತಾ ಬಾದಾಮಿ ಇದು ಮಾಡತ್ತಾಳೆ, ಮಿಕ್ಸಿ ಮಾಡ್ಕೋಬೇಕು ತರಿಯಾಗಿ.
ಅವಳೇ ಮಾಡ್ತಿದ್ದಾಳೆ. ಇವು ದುಬೈಯಿಂದ ತಂದು ಕೊಟ್ಟವ್ರು ನಮ್ಮ ದನಿಯರ ಮಕ್ಕಳು. ನೋಡಿ ನಾವು ಅಲ್ಲಿದ್ದೇನೆ. ಇದು ಪ್ಯಾಕೆಟ್ ಮಾತ್ರ ಬೇರೆ ಇದೆ, ಅದು ಪ್ಯಾಕೆಟ್ ಕಟ್ ಮಾಡಿದ್ದೀವಿ, ಹಾಕ್ಲಿಕ್ಕೆ ಬರಲಿಲ್ಲ. ಈ ಥರ ಪ್ರೆಸ್ ಮಾಡೋದು ಇದೆಯಲ್ಲ, ಅದು ಇದು ಪ್ಯಾಕೆಟು, ಅದರೊಳಗಡೆ ಹಾಕಿ ಇಟ್ಟಿರ್ತೇನೆ ನಾನು. ಪಿಸ್ತಾ ಬಾದಾಮಿ ನಮಗೆ ದುಬೈದು ಬರ್ತಾವೆ. ಅವಷ್ಟ ಸಾಕಲ್ಲ ಅಷ್ಟೇ, ನೀನು ಮುಂದಿನಷ್ಟು ಅವಷ್ಟ, ಮತ್ತು ಜಾಸ್ತಿ ಆದ್ರೆ ಸರಿಯಾಗಲ್ಲ. ಇವನ್ನ ಎತ್ತಿಟ್ಬಿಡ್ತಾನೆ ಫ್ರಿಜ್ಜಲ್ಲಿ. ಮತ್ತು ನೋಡಿ ಉಬ್ಕೊಂಡು ಕೂತೀವಿ. ಈಗ ಇವಳು ಕೊಡ್ತಾಳಲ್ಲ, ಈಗ ಇವನ್ನ 3 ತರಿಯಾಗಿ ರುಬ್ಕೋಬೇಕು ಸ್ನೇಹಿತರೆ. ಸಿಪ್ಪೆ ತೆಗೆದಿಡ್ತಾ ಇದ್ದಾಳೆ ಇಡ್ಲಿ ಅವಳು. ನೋಡಿ ಮಾವಿನ ಹಣ್ಣನ್ನು ಎಷ್ಟು ಚೆನ್ನಾಗಿದೆ ನೋಡಿ. ಮಾವಿನ ಹಣ್ಣು ಈ ಥರ ಮಾವಿನ ಹಣ್ಣನ್ನು ಇದನ್ನು ಕಟ್ ಮಾಡ್ಕೊತೇನೆ ನೋಡಿ. ಈ ಥರ ಒಳ್ಳೆ ಮಾವಿನ ಹಣ್ಣು ಇರಬೇಕು ಐಸ್ ಕ್ರೀಮಿಗೆ. ಇದನ್ನು ಪೀಸ್ಗಳನ್ನಾಗಿ ಮಾಡ್ಕೊತೇನೆ ನಾನು ಎಲ್ಲವನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಪೀಸ್ಗಳನ್ನಾಗಿ ಮಾಡ್ಕೊತೇನೆ ಸ್ನೇಹಿತರೆ. ಇದನ್ನು ನಾನು ಪೀಸ್ ತಕ್ಕೊಂಡು ಈ ಥರ ಎಲ್ಲ ಪೀಸ್ಗಳನ್ನು ತಕ್ಕೋತೇನೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪೀಸ್ಗಳು. ನೋಡಿ ಇವುದು ಮಾವಿನ ಹಣ್ಣೆಲ್ಲ ಬಿಡಿಸಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಮಿಕ್ಸಿ ಜಾರಲ್ಲಿ ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕಿದೆ. ನಿಮ್ಮ ಹತ್ರ ಚಿಕ್ಕದಿದ್ದರೆ 2-3 ಹಾಕ್ಕೊಳ್ಳಿ. ನನ್ನ ಹತ್ರ ತುಂಬ ದೊಡ್ಡದಿತ್ತು, 3 kg ಮೇಲೆ ಇತ್ತದು, ಅದಕ್ಕಾಗಿ 1 ಮಾವಿನ ಹಣ್ಣನ್ನು ಹಾಕಿದ್ದೀನಿ. ನೋಡಿ ಇಲ್ಲಿ ಈ ಥರ ಈಗ ಮಾವಿನ ಹಣ್ಣಿಂದು ಪೇಸ್ಟ್ ರೆಡಿಯಾಗಿದೆ. ಈ ಪೇಸ್ಟಿಗೆ ನಾನು ಒಂದು 1/4 ಕಪ್ಪಿನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಯಾವ ಕಪ್ಪಿಂದ ತೊಗೊಂಡಿರ್ತೀರಿ ನೋಡಿ ಅದರಿಂದ ಹಾಕ್ಕೊಳ್ಳಿ. ನೋಡಿ ಈ ಕಪ್ಪಿಂದ 1 ಕಪ್ನಷ್ಟು ಮ್ಯಾಂಗೋ ಆಗಿತ್ತು ನಮ್ಮದು. ಅದೇ ಬೌಲಿಂದ ಹಾಲಿನ ಪೌಡರ್ ಕೂಡ 1 ಬೌಲ್ನಷ್ಟು ತೊಗೊಂಡಿದ್ದೇನೆ. ನೋಡಿ ಅದೇ ಬೌಲಿಂದ ಕಾಯಿಸಿ ಆರಿಸಿರುವಂಥ ಹಾಲು ಕೂಡ ತೊಗೊಂಡಿದ್ದೇನೆ. ಈಗ ಇದನ್ನೀಗ ನಾನು ಅಷ್ಟನ್ನು ಪೇಸ್ಟ್ ಮಾಡ್ತೇನೆ. ಈಗ ಇದನ್ನು ಚೆನ್ನಾಗಿ ಈಗ ಆಫು ಆಣು ಮಾಡಬೇಕು. ಸಡನ್ಲಿ ಒಮ್ಮೆಲೆ ಗರ್ರ ಅನ್ನಿಸ್ಲಿಕ್ಕೆ ಹೋಗಬೇಡಿ. ಆಫು ಆಣು ಒಂದು 2-3 ನಿಮಿಷ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಆಫು ಆಣು ಮಾಡಿದ ಮೇಲೆ ಇಷ್ಟು ಗಟ್ಟಿಯಾಗಿ ಬಂದಿದೆ ಈಗ ನಮಗೆ ಪೇಸ್ಟ್. ಇದು ಮಾವಿನ ಹಣ್ಣಿಂದು ಎಲ್ಲ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇದನ್ನು ಒಂದು ಕಂಟೈನರ್ ಬಾಕ್ಸಿಗೆ ಹಾಕ್ತೇನೆ. ಈಗ ನೋಡಿ ಇಲ್ಲಿ ಕಂಟೈನರ್ ಬಾಕ್ಸ್ ತೊಗೊಂಡಿದ್ದೀನಿ, ಅದಕ್ಕೆ ಎಲ್ಲವನ್ನು ಹಾಕ್ತೇನೆ. ಎಲ್ಲ ಹಾಕ್ಕೊಂಬಿಡಿ. ಇದರದ್ದು ತುಂಬ ಟೈಮ್ ಬೇಕಾಗಲ್ಲ ರೆಡಿ ಮಾಡೋದಕ್ಕೆ. ನೋಡಿ ಇಲ್ಲಿ ಇದು ರೆಡಿಯಾಗಿದೆ ಸ್ನೇಹಿತರೆ. ಇದಕ್ಕೆ ಇನ್ನೂ ಪದಾರ್ಥ ಮಿಕ್ಸ್ ಮಾಡಬೇಕು. ಏನಂತ ಹೇಳ್ತೇನೆ ನೋಡಿ. ಇಲ್ಲಿ ಪಿಸ್ತಾ ತೊಗೊಂಡಿದ್ದೇನೆ ಒಂದು 20-25, ಗೋಡಂಬಿ ಒಂದು 20-25 ಮತ್ತು ಬಾದಾಮಿ, ಇದನ್ನು 3 ಸೇರಿಸಿ ಈಗ ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊತೀನಿ. ಅಂದರೆ ನೈಸ್ ಬೇಡ, ಒಂದು ಸ್ವಲ್ಪ ತರಿ ಆದರೆ ಸಾಕು ನಮಗೆ. ನೋಡಿ ಸ್ನೇಹಿತರೆ, ಏನು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ಅದಕ್ಕೆ ಮಾವಿನ ಹೋಳನ್ನು ಕೂಡ ಸ್ವಲ್ಪ ಹಾಕೋಬೇಕಾಗತ್ತೆ. ನಾವು ಕಟ್ ಮಾಡಿ ಸಣ್ಣದಾಗಿ ತುಂಡು ಮಾಡಿ ಹಾಕ್ಕೊಳ್ಳಿ ಮಾವಿನ ಹಣ್ಣು. ಇದರಲ್ಲಿ ಮಿಡ್ಲಲ್ಲಿ ನಮಗೆ ತಿನ್ನುವಾಗ ಸಿಗುತ್ತೆ. ನೋಡಿ ನಾವೇನು ಪಿಸ್ತಾ ಗೋಡಂಬಿ ಬಾದಾಮಿ ಏನು ಮಿಕ್ಸಿ ಮಾಡಿದ್ದೆ ನೋಡಿ, ಈ ಥರ ತರಿ ಆದರೆ ಸಾಕು. ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ನೋಡಿ ಇದನ್ನೀಗ ಎಲ್ಲವನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈಗ ಈ ಥರ ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಸಮ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಸ್ಪೂನ್ ತೆಗೆದುಬಿಡಿ. ಇದನ್ನು ಈಗ ತೆಗೆದು ಇದ್ರ ಮೇಲ್ಗಡೆ ಇದ್ರ ಮುಚ್ಚಳನ ಮುಚ್ಚಿ 8-10 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡೋಣ. ಇದನ್ನು ನಾಳೆ ನಿಮಗೆ ತೋರಿಸ್ತೇನೆ ನಾನು. ನೋಡಿ ಇಲ್ಲಿ 8-10 ಗಂಟೆಗಳ ಕಾಲ ಆದ ನಂತರ ಫ್ರಿಜ್ಜರಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ. ಈ ಥರ ನ್ಯಾಚುರಲ್ಲಾಗಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರ್ಯಾರ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಎಲ್ಲ ಸೂಪರಾಗಿದೆ. ನೀವು ಟ್ರೈ ಮಾಡಿ ಸ್ನೇಹಿತರೆ, ನಿಮಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗಿದೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಒಂದು ಮಾವಿನ ಹಣ್ಣು ಇದ್ದರೆ ಸಾಕು. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ. ಎಲ್ಲ ಥರ ಫ್ರೂಟ್ಸ್ ಇದಕ್ಕೆ ಹಾಕೋಬೋದು. ನೋಡಿ ಮಿಕ್ಸಿ ಮಾಡಿ ಹಾಕೋಬೋದು, ಹಾಗೆ ಕಟ್ ಮಾಡಿ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಟ್ರೈ ಮಾಡಿ ಸ್ನೇಹಿತರೆ. ರಾತ್ರಿ ಊಟಕ್ಕೆ ಇಲ್ಲಿ ನಾನು ಇದು ಬಂದು ಗಟ್ಟಿ ರೊಟ್ಟಿ, ನಾವೇನು ಬಿಸಿ ರೊಟ್ಟಿ ತಿನ್ನೋದಕ್ಕೆ ಮಾಡಿರ್ತೀವಿ ನೋಡಿ, ಈ ಥರ 1-2 ರೊಟ್ಟಿ ಉಳಿದ್ಬಿಟ್ರೆ ಗಟ್ಟಿ ಹಾಕವು. ಇದನ್ನು ಈ ಥರ ತುಂಡು ಮಾಡಿದ್ದೇನೆ.
ಇಡಿ ಬೇಳೆ ಸಾಂಬಾರು ಮಾಡಿದ್ದೇವೆ ಸಾಕಾ ನೋಡಿ. ಇಲ್ಲಿ ಇದು ಬೇಳೆ ಸಾಂಬಾರು, ತೊಗರಿಬೇಳೆ ಸಾಂಬಾರಿದೆ. ಇದ್ರ ಮೇಲೆ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನಮ್ಮ ಉತ್ತರ ಕರ್ನಾಟಕದ ಸೈಡ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದ್ರ ಬದಲು ಹೇಳುವಂಥ ಅವಶ್ಯಕತೆನೇ ಇರಲ್ಲ. ಆದರೂ ವಿಡಿಯೋ ಎಲ್ಲರೂ ನೋಡ್ತಾರೆ ನಂದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸ್ಪೂನ್ ತುಂಬಾ ಚಿಕ್ಕದಾಗಿದೆ. ಈ ರೊಟ್ಟಿ ಒಟ್ಟಿಗೆ ಮೆಂತ್ಯ ಸೊಪ್ಪು ಮತ್ತು ಮುಳ್ಳು ಸೌಂತೆ ಈರುಳ್ಳಿ ಇದ್ರಂತೂ ತಿನ್ನೋದಕ್ಕೆ ಮಸ್ತ್ ಅಂದ್ರೆ ಮಸ್ತಾಗುತ್ತೆ. ಹಾಗಾಗಿ ನೋಡಿ ನಾನು ನಾನು ಅದಕ್ಕೆ ಹಾಕ್ಕೊಂಡೆ. ಇವ್ರು ಯಾರೂ ತಿನ್ನೋದಿಲ್ಲ ಈ ಥರ ನಮ್ಮ ಮನೆಯಲ್ಲಿ, ಇಷ್ಟಪಟ್ಟು ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಸ್ನೇಹಿತರೆ. ಇವರೆಲ್ಲ ತಿಂತಾ ಇರೋದು ಬಂದು ಅನ್ನ ಸಾಂಬಾರು ತಿಂತಾಯಿದ್ದಾರೆ. ಅವರು ಅನ್ನ ಸಾಂಬಾರು ಹಾಕೊಂಡರು, ಇವರು ಇಲ್ಲಿ ಅನ್ನ ಸಾಂಬಾರು, ಇವರು ಇಲ್ಲಿ, ನಾನು ಈ ಥರ ಇಲ್ಲಿ. ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಮೆಂತ್ಯ ಸೊಪ್ಪು, ಮುಳ್ಳು ಸೌತೆಕಾಯಿ ಇದ್ದರೆ ಅಂತೂ ಹೊಟ್ಟೆ ತುಂಬುತ್ತೆ ನೋಡಿ. ಯಾರಿಗೆಲ್ಲ ಇಷ್ಟ ಈ ಥರ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.